Hello friends, welcome to chapter 9, that is ray optics part 1. So ನಾವು ಇವತ್ತೇನು ಕಲಿಯೋಣ ಅಂದ್ರೆ laws of reflection, image formation by mirrors, relation between radius of curvature that is r and focus f. Next mirror formula. So first laws of reflection. So laws of reflection ಅಂದ್ರೆ ನೋಡೋಣ. The angle of incidence is always equal to angle of reflection. So angle of incidence ಅಂದ್ರೆ ಇದು ಇನ್ಸಿಡೆಂಟ್ ರೇ. ಸೊ ಯಾವ ರೇ ಯಾವ್ದಾದ್ರು ಒಂದು ಸರ್ಫೇಸ್ ಹತ್ರ ಬರ್ತಾ ಇರೋದು, ಸರ್ಫೇಸ್ ಗೆ ಡೈರೆಕ್ಟ್ ಆಗಿರುತ್ತೋ ದಿಸ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೇ. ಸೊ ಯಾವ ರೇ ಇದರಿಂದ ಹೊರಗಡೆ ಹೋಗ್ತಿರುತ್ತೋ ದಟ್ ಈಸ್ ರಿಫ್ಲೆಕ್ಟೆಡ್ ರೇ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ನಾವ್ ಈ ಸರ್ಫೇಸ್ ಗೆ ಮಿರರ್ ಗೆ ಒಂದು ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ನ ಬರೆದ್ರೆ ದಿಸ್ ಇಸ್ ನಾರ್ಮಲ್. ಇದಕ್ಕೆ ಆಂಗಲ್ ಎಷ್ಟಿರುತ್ತೆ ದಟ್ ಈಸ್ ಆಂಗಲ್ ಐ, ದಟ್ ಈಸ್ ಇನ್ಸಿಡೆಂಟ್ ಆಂಗಲ್. ಈ ಆಂಗಲ್ ರಿಫ್ಲೆಕ್ಟೆಡ್ ರೇ ಜೊತೆಗಿರೋದು ದಟ್ ಈಸ್ ಆರ್. So angle of incident is always equal to angle of reflection. Next, the incident ray, reflected ray and the normal all lie on the same plane. So ಈ incident ray ಮತ್ತು reflected ray ಮತ್ತು normal ಮೂರು ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ. ಸೊ ಲೆಟ್ ಸಪೋಸ್ ದಿಸ್ ಇಸ್ ಒನ್ ಪ್ಲೇನ್, ಇದೊಂದು ಪ್ಲೇನ್ ಅಲ್ವಾ. ಸೊ ಈ ಮೂರು ರೇಗಳು ಮೂರು ಲೈನ್ಗಳು ಈ ಒಂದೇ ಪ್ಲೇನ್ ಅಲ್ಲಿ ಇರ್ತವೆ. Next, pole. What is pole? So the geometric center of a spherical mirror is called as pole. So ಇದು spherical mirror. ಈ spherical mirror ನ geometric center ಏನಿದೆ that is called as pole. Next, the center of curvature. So the center of the imaginary sphere for which this mirror is a part. So ಅಂದ್ರೆ ನೀವು ಇದೇನಾದ್ರೂ ಸಣ್ಣ ಕರ್ವ್, ಸೊ ಯಾವಾಗಲೂ ನಾವು ಸಣ್ಣ ಕರ್ವ್ ತಗೊಂಡ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪಾರ್ಟ್ ಆಫ್ ಎ ಫುಲ್ ಬಿಗ್ ಸರ್ಕಲ್ ಅಲ್ವಾ. ಸೊ ಯಾವ್ದಾರ ಒಂದು ಸಣ್ಣ ಕರ್ವ್ ತಗೊಂಡ್ರೆ ನಾವು ಅದನ್ನ ಜೋಡಿಸ್ತಾ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ, ದೊಡ್ಡ ಸರ್ಕಲ್ ಸಿಗುತ್ತೆ. ಸೊ ಇದು ಒಂದು ಕರ್ವ್ ಯಾವ್ದೋ ಒಂದು ದೊಡ್ಡ ಸ್ಪಿಯರ್ ನ ಒಂದು ಪಾರ್ಟ್ ಅಂತ ನಾವು ಹೇಳ್ಬೋದು. ಸೊ ಆ ಸ್ಪಿಯರ್ ನ ಸೆಂಟರ್ ಯಾವ್ದಿರುತ್ತೋ, ಆ ದೊಡ್ಡ ಇಮ್ಯಾಜಿನರಿ ಸ್ಪಿಯರ್ ನ ಸೆಂಟರ್ ಯಾವ್ದಿರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಇದನ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಸಿ ಅಂತ ಕರಿತೀವಿ. ನೆಕ್ಸ್ಟ್, ರೇಡಿಯಸ್ ಆಫ್ ಕರ್ವೇಚರ್, ದ ಡಿಸ್ಟೆನ್ಸ್ ಫ್ರಮ್ ದ ಪೋಲ್ ಟು ದ ಸೆಂಟರ್ ಆಫ್ ಕರ್ವೇಚರ್. ಸೊ ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಪೋಲ್ ಗೆ ಡಿಸ್ಟೆನ್ಸ್ ಏನಿರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. Next, paraxial ray. So paraxial ray ಅಂದ್ರೆ the rays which are closer and parallel to the principal axis. So ಯಾವ ಆಕ್ಸಿಸ್ ಈ ಪೋಲ್ ಇಂದ ಪಾಸ್ ಆಗ್ತಾ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಇಂದ ಪಾಸ್ ಆಗ್ತಾ ಇರ್ತಕ್ಕಂಥ ಒಂದು ಲೈನ್ ಅಥವಾ ಆಕ್ಸಿಸ್ ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಯಾವ ರೇಸ್ ಇನ್ಕಮಿಂಗ್ ರೇಸ್ ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಮತ್ತೆ ಹತ್ರ ಇರುತ್ತೋ ದಟ್ ಈಸ್ ಕಾಲ್ಡ್ ಆಸ್ paraxial ray. Next, focus. The paraxial rays after reflecting from the surface of the mirror converges at a point or appear to diverge away from a point. This is called as focus. So focus ಅನ್ನೋದು ಒಂದು ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಂದಿರ್ತಕ್ಕಂಥ ಎಲ್ಲಾ ಪ್ಯಾರಾಕ್ಸಿಯಲ್ ರೇಗಳು ರಿಫ್ಲೆಕ್ಟ್ ಆಗ್ಬಿಟ್ಟು ಈ ಪಾಯಿಂಟ್ ಮೇಲೆ ಬೀಳುತ್ತೆ ಅಥವಾ ಈ ಪಾಯಿಂಟ್ ಇಂದ ಹೊರಗಡೆ ಹೋಗುತ್ತೆ. That point is called as focus. So ನೋಡಿ ಇಲ್ಲಿ ಎಲ್ಲಾ ಬರ್ತಾ ಇರ್ತಕ್ಕಂಥ ಎಲ್ಲಾ ಪ್ಯಾರಾಕ್ಸಿಯಲ್ ರೇಗಳು ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ ಆದ್ಮೇಲೆ ಈ ಫೋಕಸ್ ಮೇಲೆ ಬಿದ್ದು ಮುಂದ್ಗಡೆ ಹೋಗ್ತಾ ಇದಾವೆ. ಸೊ ದಿಸ್ ಇಸ್ ಕಾಲ್ಡ್ as ಫೋಕಸ್. ಮತ್ತೆ ಪೋಲ್ ಇಂದ ಈ ಫೋಕಸ್ ಗೆ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಫೋಕಲ್ ಲೆಂತ್ ಅಂತ ಕರಿತೀವಿ. ನೆಕ್ಸ್ಟ್, ಗೈಡ್ ಲೈನ್ಸ್ ಫಾರ್ ರೇಸ್ ಫಾಲೋಯಿಂಗ್ ಆನ್ ದಿ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್. ಸೊ ರೇಸ್ ಈಗ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಮಿರರ್ ಮೇಲೆ ಬಿದ್ದಾಗ ಹೇಗೆ ಹೊರಗಡೆ ಹೋಗುತ್ತೆ, ಸೊ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು. ಸೊ ಇದನ್ನ ನಾವು ಇದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ನೆನಪಿದ್ರೆ ನಾವು ಯಾವ ರೇ ಡಯಾಗ್ರಾಮ್ ಕೂಡ ಬರೀಬಹುದು, ಯಾಕಂದ್ರೆ ರೇ ಡಯಾಗ್ರಾಮ್ಸ್ ನಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಫಸ್ಟ್ ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು? ಸೊ ಕಾನ್ಕೇವ್ ಅಂದ್ರೆ ಇಟ್ ಈಸ್ ಲೈಕ್ ಎ ಕೇವ್. ಸಪೋಸ್ ಈ ತರ ಇರುತ್ತೆ ಒಂದು ಮಿರರ್, ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಏನಿದೆ, ದಿಸ್ ಇಸ್ ಕಾನ್ಕೇವ್ ಮಿರರ್. ಸೊ ಕೇವ್ ತರ ಇದೆ, ಕೇವ್ ಅಂದ್ರೆ ಗುಹೆ ತರ ಇದೆ, ಈ ತರ ಒಳಗಡೆ ಹೋಗಿರುತ್ತೆ ಒಂದು. ಈ ಸೈಡ್ ಹೊರಗಡೆ ಕೋಟಿಂಗ್ ಇರುತ್ತೆ, ಬಟ್ ಇಲ್ಲಿ ರಿಫ್ಲೆಕ್ಟಿವ್ ಸರ್ಫೇಸ್ ಇರುತ್ತೆ. ದಿಸ್ ಇಸ್ ಕಾನ್ಕೇವ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಂದ್ರೆ ಇದ್ರ ಉಲ್ಟಾ. ಸೊ ಒಳಗಡೆ ಕೋಟಿಂಗ್ ಇರುತ್ತೆ, ಇಲ್ಲಿ ಒಳಗಡೆ ಕೋಟಿಂಗ್ ಇರುತ್ತೆ, ಬಟ್ ಹೊರಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಸೊ ಫಸ್ಟ್ ಗೈಡ್ ಲೈನ್ ಏನಂದ್ರೆ, when a ray strikes a convex or a concave mirror obliquely at its pole, it is reflected obliquely. So ಪೋಲ್ ಹತ್ರ ಯಾವ್ದಾದ್ರು ಈಗ ಯಾವ್ದಾದ್ರು ಒಂದು ರೇ ಪೋಲ್ಗೆ ಈಗ ಆಬ್ಲಿಕ್ ಆಗಿ ಏನಾದ್ರು ಬಡಿದ್ರೆ, ಆಬ್ಲಿಕ್ ಅಂದ್ರೆ ಯಾವ್ದಾದ್ರು ಡಿಫ್ರೆಂಟ್ ಆಂಗಲ್ ಇಂದ ಬಡಿದ್ರೆ ಸೊ ಹೊರಗಡೆನೂ ಕೂಡ ಆಬ್ಲಿಕ್ ಆಗಿ ಹೋಗುತ್ತೆ, ಸೇಮ್ ಅದೇ ಆಂಗಲ್ ಇಂದಾನೆ ಹೊರಗಡೆ ಹೋಗುತ್ತೆ, ಆಬ್ಲಿಕ್ ಅಲ್ಲಿ. When a ray parallel to the principal axis strikes concave or a convex mirror, the reflected ray passes through the focus on the principal axis. So ಯಾವ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿರುತ್ತೋ ಆ ರೇ ಏನಾದ್ರು ಕಾನ್ಕೇವ್ ಮಿರರ್ ಗೆ ಬಡಿದ್ರೆ, ಎಕ್ಸಾಂಪಲ್ ಇದೆ ಫಿಗರ್ ನೋಡಿ. ಸೊ ಇದೊಂದು ಪ್ಯಾರಾಕ್ಸಿಯಲ್ ರೇ ಕಾನ್ಕೇವ್ ಮಿರರ್ ಗೆ ಬಡ್ದಿದೆ, ಬಡ್ದ್ಬಿಟ್ಟು ಎಲ್ಲೋಗಿದೆ, ಎಲ್ಲಾ ರೇಸು
ಫೋಕಸ್ ಇಂದನೇ ಪಾಸ್ ಆಗಿದೆ ನೋಡಿ. ಈ ರೇಸು ಅಷ್ಟೇ, ಈ ಎಲ್ಲಾ ರೇಸ್ಗಳು ಫೋಕಸ್ ಇಂದನೇ ಪಾಸ್ ಆಗಿದೆ. ನೆಕ್ಸ್ಟ್ when a ray passing through the focus strikes the concave or convex mirror, the reflected ray will pass in the principal axis. So ಎರಡು ಸೇಮ್ ಪಾಯಿಂಟ್ ಇದೆ, ಸಾರಿ. ನೆಕ್ಸ್ಟ್ ಇದು ಈ ಪಾಯಿಂಟ್ ಇದೆ, ಕರೆಕ್ಟ್ ಇದೆ. So when a ray passing through the focus strikes concave or convex mirror, it is the reflected ray will pass parallel to the principal axis. Suppose ಯಾವ್ದಾದ್ರು ಒಂದು ರೇ, ಈಗ ಈ ಯಾವ್ದಾದ್ರು ಈ ರೇ ಇಲ್ಲಿಂದ ಹೀಗೆ ಬರ್ತಾ ಇದೆ ಅನ್ಕೊಳ್ಳಿ, ಫೋಕಸ್ ಇಂದ ಹೋಗ್ತಾ ಇದೆ. ಸೊ ಫೋಕಸ್ ಇಂದ ಬಿದ್ದು ವಾಪಸ್ ಹೇಗೆ ಹೋಗುತ್ತೆ, ಪ್ಯಾರಲಲ್ ಟು ಪ್ಯಾರಾಕ್ಸಿಯಲ್ ಆಕ್ಸಿಸ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಈ ರೇ ಪ್ಯಾರಲಲ್ ಆಗಿ ಹೋಗಿದೆ. ಅಂದ್ರೆ ಏನಂದ್ರೆ ಸಿಂಪಲ್, ಇದೇ ಕೇಸ್ ನ ರಿವರ್ಸ್ ಮಾಡಿದ್ರೆ ಇಲ್ಲಿ ಏನಾಗ್ತಿದೆ, ಪ್ಯಾರಲಲ್ ಆಗಿ ಬಂದ್ಬಿಟ್ಟು ಫೋಕಸ್ ಮೇಲೆ ಬೀಳ್ತಾ ಇದೆ. ಬಟ್ ನಾವೇನ್ ಮಾಡ್ತೀವಿ, ಉಲ್ಟಾ ಮಾಡೋಣ. ಸೊ ಲೈಟ್ ನೇ ಫೋಕಸ್ ಇಂದ ಕಳ್ಸೋಣ. ಸೊ ಫೋಕಸ್ ಇಂದ ಕಳ್ಸಿದ ಏನಾಗುತ್ತೆ, ಪ್ಯಾರಲಲ್ ಆಗಿ ಬೀಳುತ್ತೆ. Next, a ray passing through the center of curvature of the spherical mirror will retrace its path after reflection. So ಯಾವ್ದಾದ್ರು ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆದ್ರೆ, ಸೊ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗ್ಬಿಟ್ಟು ಮಿರರ್ ಬಡಿದ್ರೆ, ಸಪೋಸ್ ಲೈಕ್ ದಿಸ್, ಈ ತರ ಹೋಗಿ ಮಿರರ್ ಬಡಿತಾ ಇದೆ ಇಲ್ಲಿ. ಸೊ ಬಂದಿರ್ತಕ್ಕಂಥ ರೇ ಅದೇ ಡೈರೆಕ್ಷನ್ ಅಲ್ಲೇ ಪೂರ್ತಿ ವಾಪಸ್ ಹೋಗುತ್ತೆ. ನೆಕ್ಸ್ಟ್, ಇಮೇಜ್ ಫಾರ್ಮೇಶನ್ ಬೈ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ಸ್ ಗೆ ನಾವು ರೇ ಡಯಾಗ್ರಾಮ್ಸ್ ಬರೆಯೋಣ. ಫಸ್ಟ್, by changing the position of the object from the concave mirror, different types of images can be formed. ಸೊ ನಾವು ಆಬ್ಜೆಕ್ಟ್ ನ ಚೇಂಜ್ ಮಾಡ್ದಂಗೆಲ್ಲ, ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಥವಾ ಹೈಟ್ ಎಲ್ಲ ಚೇಂಜ್ ಮಾಡ್ದಂಗೆಲ್ಲ ನಮಗೆ ಫಾರ್ಮ್ ಆಗ್ತಕ್ಕಂಥ ಇಮೇಜ್ ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಆಬ್ಜೆಕ್ಟ್ ನಲ್ಲಿ ಇಡೋಣ ಅಟ್ ಇನ್ಫಿನಿಟಿ. ಸೊ ಇದು ಕೆಲವೊಂದು ಕೇಸ್ಗಳು, ಯಾವ್ಯಾವ ಕೇಸ್ಗಳು, ಆಬ್ಜೆಕ್ಟ್ ಫಸ್ಟ್ ಇನ್ಫಿನಿಟಿ ಅಲ್ಲಿ ಇಡೋಣ. ನೆಕ್ಸ್ಟ್ ಬಿಯಾಂಡ್ ದ ಸೆಂಟರ್ ಆಫ್ ಕರ್ವೇಚರ್, ಇನ್ಫಿನಿಟಿ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ನಡುವೆ ಆಬ್ಜೆಕ್ಟ್ ಇಡೋಣ. ನೆಕ್ಸ್ಟ್ ಕೇಸ್ ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್, ಸೊ ಸೆಂಟರ್ ಆಫ್ ಕರ್ವೇಚರ್ ಎಕ್ಸಾಕ್ಟ್ ಮೇಲೆ ಒಂದು ಆಬ್ಜೆಕ್ಟ್ ಇಡೋಣ. ನೆಕ್ಸ್ಟ್ ಕೇಸು ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್, ಸೊ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ನಡುವೆ ಒಂದು ಆಬ್ಜೆಕ್ಟ್ ಇಡೋಣ. ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಒಂದು ಆಬ್ಜೆಕ್ಟ್. ನೆಕ್ಸ್ಟ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್. ಸೊ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಇನ್ಫಿನಿಟಿನ ನಾವು ಪ್ರತಿ ಪಾಯಿಂಟ್ ಅಲ್ಲೂ ಚೆಕ್ ಮಾಡ್ತಾ ಇದೀವಿ. ಯಾವ ತರ ಪೋಲ್ ತನಕ, ಇನ್ಫಿನಿಟಿಯಿಂದ ಪೋಲ್ ತನಕನು ಬೇರೆ 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 ಪೊಸಿಷನ್ ಅಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ನಾವು ಚೆಕ್ ಮಾಡ್ತಾ ಇದೀವಿ. ಸೊ ಫಸ್ಟ್, when object is placed at infinity, so infinity ಹತ್ರ ಒಂದು ಆಬ್ಜೆಕ್ಟ್ ಇದೆ, a real image is formed at the focus. so focus ಹತ್ರ ಒಂದು ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾನೆ. ರಿಯಲ್ ಇಮೇಜ್ ಅಂದ್ರೆ ನಾವು ಇಮೇಜ್ ನ ನೋಡಬಹುದು. and the size of the image is much smaller than compared to the object. so infinity ಹತ್ರ ಆಬ್ಜೆಕ್ಟ್ ಇದೆ ಅಂದ್ರೆ ಈ ನಾವು ಗೆಸ್ ಮಾಡಬಹುದು ಜನರಲ್ ಆಗಿ, ಇನ್ಫಿನಿಟಿ ತುಂಬಾ ದೂರದಲ್ಲಿ ಆಬ್ಜೆಕ್ಟ್ ಇದೆ ಅಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಇಮೇಜ್ ಕೂಡ ತುಂಬಾ ಸಣ್ಣಕ್ಕಿರುತ್ತೆ. ಸೊ ಈ ನೋಡಿ, ಈ ರೇ is a paraxial ray. so paraxial ray ಎಲ್ಲ ಫೋಕಸ್ ಇಂದಾನೆ ಪಾಸ್ ಆಗಿದೆ. ಇದು paraxial ray passes through the focus. so ಎಲ್ಲಾ ರೇಗಳು ಫೋಕಸ್ ಇಂದಾನೆ ಪಾಸ್ ಆಗ್ತದೆ. ಸೊ image is formed at this focus. so focus ಹತ್ರನೇ ಇಮೇಜ್ ಫಾರ್ಮ್ ಆಗಿರುತ್ತೆ, ಬಟ್ ಇಟ್ ಇಸ್ ವೆರಿ ಸ್ಮಾಲ್, ನೆಗ್ಲಿಜಿಬಲಿ, ಹೈಟ್ ತುಂಬಾ ಕಡಿಮೆ ಇರುತ್ತೆ. when object is placed at, next case ಅಲ್ಲಿ when object is placed at behind the center of curvature, ಅಂದ್ರೆ center of curvature ಇಂದ ಹಿಂದೆ, a real image is formed between the center of curvature and the focus. so real image ಫಾರ್ಮ್ ಆಗುತ್ತೆ ಎಲ್ಲಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ನಡುವೆ ಒಂದು ರಿಯಲ್ ಇಮೇಜ್ ಫಾರ್ಮ್ ಆಗಿರುತ್ತೆ. ಅಂಡ್ ದಿಸ್ ಸೈಜ್ ಆಫ್ ದಿ ಇಮೇಜ್ ಇಸ್ ಸ್ಮಾಲರ್ ಇನ್ ದ ಕಂಪೇರ್ಡ್ ಟು ದಟ್ ಆಫ್ ಆಬ್ಜೆಕ್ಟ್. ಸೊ ಕಂಪೇರ್ಡ್ ಆಬ್ಜೆಕ್ಟ್ ಗಿನ ಈ ಸೈಜ್ ಸ್ಮಾಲರ್ ಇರುತ್ತೆ. ಬಟ್ ಏನಾಗುತ್ತೆ, ಇಲ್ಲಿ ಇಮೇಜ್ ಈಸ್ ಇನ್ವರ್ಟೆಡ್. ಸೊ ಆಬ್ಜೆಕ್ಟ್ ಈ ತರ ಇದ್ರೆ ಇಮೇಜ್ ಇನ್ವರ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಲೈಟ್ ರೇ, ಪ್ಯಾರಾಕ್ಸಿಯಲ್ ರೇ ಪಾಸಸ್ ಥ್ರೂ ಫೋಕಸ್. ನೆಕ್ಸ್ಟ್ ಇನ್ನೊಂದ್ರೆ ನಾವು ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದ್ರೆ ರಿಫ್ಲೆಕ್ಟೆಡ್ ರೇನು ಸ್ಟ್ರೇಟ್ ಆಗೇ ಇರುತ್ತೆ. ಸೊ ಇಲ್ಲಿ ಏನೋ ಕ್ರಾಸ್ ಸೆಕ್ಷನ್ ಪಾಯಿಂಟ್ ಇದೆಲ್ಲ, ಸೊ ಕ್ರಾಸ್ ಸೆಕ್ಷನ್ ಪಾಯಿಂಟ್ ಇದೆ, ನಾವೇನಾದ್ರೂ ಒಂದು ಲೈನ್ ಬರೆದ್ರೆ, ಆರೋ ಬರೆದ್ರೆ, ದಿಸ್ ಈಸ್ ಇಮೇಜ್. ಸೊ ಇದು ಇಮೇಜ್. ಎ ಬಿ ಇಸ್ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ದೂರ ಇಟ್ಟಂಗೆ ಫೋಕಸ್ ಇಂದ ಸ್ಟಾರ್ಟ್ ಆಯ್ತು ಫಸ್ಟ್ ಪಾಯಿಂಟ್. ಸೊ ಫೋಕಸ್ ಇಂದ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ನಾವು ಆಬ್ಜೆಕ್ಟ್ ನ ಹತ್ರ ತರ್ತಿದ್ದಂಗೆಲ್ಲ ಇಮೇಜು ಪೋಲ್ ಇಂದ ದೂರ ಹೋಗ್ತಾ ಇದೆ. ದಿಸ್ ಇಸ್ ಜನರಲ್ ನಾವು ಅಬ್ಸರ್ವೇಷನ್ ಮಾಡ್ಬೇಕಿರೋದು. ನೆಕ್ಸ್ಟ್, when object is placed at the center of curvature and focus. so object ಯಾವಾಗ center of curvature is placed at the center of curvature and focus. so object ನಾವು center of curvature exact ಅದ್ರ ಮೇಲೆ ಇಟ್ಟಾಗ real image is formed at the center of curvature. so center of curvature ಅಲ್ಲಿ ಇಟ್ಟಾಗ ಅಲ್ಲೇ ಇಮೇಜ್ ಫಾರ್ಮ್ ಆಗುತ್ತೆ. the size of the image is same as compared to that of object. so ಇಲ್ಲಿ ಏನಾಗುತ್ತೆ, ರಿಫ್ಲೆಕ್ಟೆಡ್ ಆಗಿರ್ತಕ್ಕಂಥ ಇಮೇಜ್ ಸೇಮ್ ಇರುತ್ತೆ, ಸೇಮ್ ಸೈಜ್ ಇರುತ್ತೆ, ಆಬ್ಜೆಕ್ಟ್ ಅಷ್ಟೇ ಸೈಜ್ ಇರುತ್ತೆ, ಬಟ್ ಇನ್ವರ್ಟೆಡ್ ಇಮೇಜ್, ಯಾಕಂದ್ರೆ ಉಲ್ಟಾ ಇಮೇಜ್ ಬಿದ್ದಿರುತ್ತೆ. ಸೊ ಸೇಮ್, ಲೆಟ್ಸ್ ಪಾಸ್ ಒನ್ ರೇ, ಇಲ್ಲಿಂದ ಒಂದು ರೇ ಪಾಸ್ ಮಾಡೋಣ. ಸೊ ರೇ ಪಾಸ್ ಮಾಡಿದ್ಮೇಲೆ ಏನಾಯ್ತು, ಇಲ್ಲಿ ಸೇಮ್ ಬಂದು ಫೋಕಸ್ ಅಲ್ಲಿ ಪಡಿತು. ಸೊ ನಾವು ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದ್ರೆ
ಅದೇ ಸಾರಿ ನೆಕ್ಸ್ಟ್ ಫೋಕಸ್ ಇಂದ ರೇ ಪಾಸ್ ಮಾಡಿದ್ರೆ ಸೇಮ್ ಮತ್ತೆ ಉಲ್ಟಾ ಕೇಸ್, ಇದ್ರ ಉಲ್ಟಾ ಕೇಸ್ ಅಂದ್ರೆ ಪ್ಯಾರಲಲ್ ಆಗಿ ಹೊರಗಡೆ ಬಂತು. ಸೊ ಇಫ್ ವಿ ಜಾಯಿನ್ ಬೋತ್, ಈ ಎರಡು ಏನೋ ಮರ್ಜ್ ಆಗ್ತಕ್ಕಂಥ ರೇನ ಜಾಯಿನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಇಮೇಜ್ ಆಟ್ ಸೆಂಟರ್ ಆಫ್ ಕರ್ವೇಚರ್. ನೆಕ್ಸ್ಟ್ when object is placed between the center of curvature and focus, so next ಏನ್ ಮಾಡೋಣ, center of curvature ಮತ್ತೆ focus ನಡುವೆ ಒಂದು ಆಬ್ಜೆಕ್ಟ್ ಇಡೋಣ. then the real image is formed behind the center of curvature, ಅಂದ್ರೆ ದೂರ ಹೋಗ್ತಾ ಇದೆ ಇಮೇಜ್ ಈಗ. so it is behind center of curvature. the size of the image is smaller than compared to that of object. so ಇಲ್ಲಿ ಇಮೇಜ್ ನ ಸೈಜ್ ಸಣ್ಣದಿದೆ. ಲೆಟ್ಸ್ ಸೇ ಒಂದು ರೇ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗ್ತಿದೆ. ಸೊ ಪಾಸ್ ಆಗ್ತಿರ್ತಕ್ಕಂಥ ರೇ ಇಲ್ಲಿಗೆ ಬೀಳ್ತಾ ಇದೆ, ಸೇಮ್ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗಿದೆ. ನೆಕ್ಸ್ಟ್ ಪ್ಯಾರಾಕ್ಸಿಯಲ್ ರೇ ಪಾಸಸ್ ಥ್ರೂ ಫೋಕಸ್. ಸೊ ನಾವ್ ಎರಡನ್ನು ಮೀಟ್ ಮಾಡಿಸಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ, ದಟ್ ಈಸ್ ಎ ಡ್ಯಾಶ್ ಬಿ ಡ್ಯಾಶ್. ನೆಕ್ಸ್ಟ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಆಟ್ ದಿ ಫೋಕಸ್, ಸೊ ನೆಕ್ಸ್ಟ್ ಏನ್ ಮಾಡೋಣ, ಫೋಕಸ್ ಮೇಲೆ ಇಡೋಣ ಆಬ್ಜೆಕ್ಟ್. ದೆನ್ ಆಬ್ಜೆಕ್ಟ್ ಇಸ್ ಫಾರ್ಮ್ಡ್ ಇನ್ಫಿನಿಟಿ, ಸೊ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಸೊ ಫಸ್ಟ್ ಕೇಸ್ ಅಲ್ಲಿ ಏನಾಗಿತ್ತು, ನಾವು ಇನ್ಫಿನಿಟಿ ಹತ್ರ ಇಟ್ಟಾಗ ಫೋಕಸ್ ಹತ್ರ ಇಮೇಜ್ ಇತ್ತು. ಬಟ್ ಈ ಟೈಮ್ ಅಲ್ಲಿ ಏನಾಯ್ತು, ನಾವು ಫೋಕಸ್ ಹತ್ರ ಏನಾದ್ರು ಆಬ್ಜೆಕ್ಟ್ ಇಟ್ಟರೆ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಅಂದ್ರೆ ಉಲ್ಟಾ ಆಗ್ತಾ ಇದೆ. ನಾವು ಆಬ್ಜೆಕ್ಟ್ ಹತ್ರ ತಂದಂಗಿಲ್ಲ, ಇಮೇಜ್ ದೂರ ಹೋಗ್ತಾ ಇದೆ. ದಿ ಸೈಜ್ ಆಫ್ ದ ಇಮೇಜ್ ಇಸ್ ಮಚ್ ಲಾರ್ಜರ್. ಸೊ ಇಲ್ಲಿ ತುಂಬಾ ದೊಡ್ಡದು ಇಮೇಜ್ ಇರುತ್ತೆ ಕಂಪೇರ್ ಟು ಆಬ್ಜೆಕ್ಟ್. ನೆಕ್ಸ್ಟ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ ಫೋಕಸ್ ಅಂಡ್ ಪೋಲ್, ಸೊ ಇನ್ನೂ ಒಂದು ಸ್ವಲ್ಪ ಮುಂದೆ ತಂದ್ರೆ, ಫೋಕಸ್ ಮತ್ತೆ ಪೋಲ್ ನಡುವೆ ತಂದ್ರೆ, ವರ್ಚುವಲ್ ಅಂಡ್ ಎರೆಕ್ಟ್ image is formed, the image size of the image is larger than compared to the object. so ಇಲ್ಲಿ ನಾವೇನಾದ್ರೂ ಮುಂದೆ ತಂದ್ರೆ ವರ್ಚುವಲ್ ಇಮೇಜ್ ಅಂದ್ರೆ ಮಿರರ್ ನ ಹಿಂದ್ಗಡೆ ಬಿದ್ದಿರುತ್ತೆ, ಬಟ್ ದಟ್ ಈಸ್ ವರ್ಚುವಲ್, ನಾಟ್ ರಿಯಲ್ ಇಮೇಜ್, ನಮ್ಗೆ ಕಾಣಲ್ಲ. ಸೊ ಒಂದು ಲೈಟ್ ರೇ ಪಾಸ್ ಮಾಡೋಣ, ಹೀಗೆ ಪಾಸ್ ಮಾಡಿದ್ದು ವಾಪಸ್ ಬಂದ, ಯಾಕಂದ್ರೆ ಇಟ್ ಈಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಮತ್ತೆ ಇನ್ನೊಂದು ಲೈಟು ಟು ಪೋಲ್. ಸೊ ನಾನು ಹೇಳಿದ್ದೆ, ಬಂದಿರ್ತಕ್ಕಂಥ ಆಬ್ಲಿಕ್ ಆಗಿ ಏನಾದ್ರು ಪೋಲ್ ಮೇಲೆ ಲೈಟ್ ರೇ ಬಿದ್ರೆ ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ಇನ್ ಆಬ್ಲಿಕ್ ಫಾರ್ಮ್. ಸೊ ಆಬ್ಲಿಕ್ ಫಾರ್ಮ್ ಅಲ್ಲೇ ಹೊರಗೆ ಹೋಗುತ್ತೆ. ಅದೇ ನಾವು ಎರಡೂ ಪಾಯಿಂಟ್ ನ ಏನಾದ್ರು ಮತ್ತೆ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡಿ ಬ್ಯಾಕ್ ಪ್ರೊಪಗೇಟ್ ಮಾಡಿ ಏನಾದ್ರು ಜಾಯಿನ್ ಮಾಡಿದ್ರೆ ದಿಸ್ ಈಸ್ ಇಮೇಜ್. ಬಟ್ ಈ ಇಮೇಜ್ ಏನಿರುತ್ತೆ, ದಿಸ್ ಇಸ್ ಎರೆಕ್ಟ್ ಇಮೇಜ್, ಅಂದ್ರೆ ಸ್ಟ್ರೇಟ್ ಆಬ್ಜೆಕ್ಟ್ ಯಾವ ತರ ನಿಂತಿರುತ್ತೋ ಅದೇ ತರನೇ ನಿಂತಿರುತ್ತೆ. ಬಟ್ ಉಳಿದಿದ್ದ ಕೇಸಲ್ಲೆಲ್ಲ ಉಲ್ಟಾ ಇತ್ತು, ಇನ್ವರ್ಟೆಡ್ ಇಮೇಜ್ ಫಾರ್ಮ್ ಆಗಿತ್ತು. ಸೊ ಒಂದು ಟೇಬಲ್ ಮಾಡೋದಾದ್ರೆ ಈ ಟೇಬಲ್ ಇಂಪಾರ್ಟೆಂಟ್, ನೀವು ಈಸಿಯಾಗಿ ನೋಡ್ಕೋಬಹುದು. ಅಟ್ ಇನ್ಫಿನಿಟಿ, ಫಸ್ಟ್ ಪೊಸಿಷನ್ ಅಟ್ ಇನ್ಫಿನಿಟಿ ನಾವು ಆಬ್ಜೆಕ್ಟ್ ಇಟ್ಟಾಗ ನಮ್ಗೆ ಎಲ್ಲಿ ಸಿಕ್ಕಿತ್ತು ಇಮೇಜ್, ಫೋಕಸ್ ಹತ್ರ ಸಿಕ್ಕಿತ್ತು. ದಟ್ ಈಸ್ ಹೈಲಿ ಡಿಮಿನಿಷ್ಡ್, ಅಂದ್ರೆ ತುಂಬಾ ಸಣ್ಣ ಇಮೇಜ್ ನಮಗೆ ಸಿಕ್ಕಿತ್ತು. ನೇಚರ್ ಆಫ್ ಇಮೇಜ್ ಯಾವ ತರ ಇತ್ತಂದ್ರೆ ರಿಯಲ್ ಇಮೇಜ್ ನಾವು ನೋಡಬಹುದಿತ್ತು ಇಮೇಜ್ ನ, ಬಟ್ ಇನ್ವರ್ಟೆಡ್ ಇಮೇಜ್ ಉಲ್ಟಾ ಇತ್ತು. ನೆಕ್ಸ್ಟ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್, ಅಂದ್ರೆ ಸೆಂಟರ್ ಆಫ್ ಇನ್ಫಿನಿಟಿ ಇಂದ ಸೆಂಟರ್ ಆಫ್ ಕರ್ವೇಚರ್ ನಡುವೆ ಇಟ್ಟಾಗ ಅವಾಗ ಎಂತ ಯಾವ ತರ ಇತ್ತು, ಪೊಸಿಷನ್ ಆಫ್ ದಿ ಇಮೇಜ್ ಇಸ್ ಬಿಟ್ವೀನ್ ಫೋಕಸ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್, ಮತ್ತೆ ಸೈಜ್ ಇಸ್ ಆಲ್ಸೋ ಡಿಮಿನಿಷ್, ಅಂದ್ರೆ ಸಣ್ಣದಿತ್ತು. ನೆಕ್ಸ್ಟ್ ರಿಯಲ್ ಅಂಡ್ ಇನ್ವರ್ಟೆಡ್, ಇದು ಅಷ್ಟೇ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ನೆಕ್ಸ್ಟ್ ಆಟ್ ದಿ ಸೆಂಟರ್ ಆಫ್ ಕರ್ವೇಚರ್ ಸಿ, ಸೊ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಾಗ ಇಮೇಜ್ ಪೊಸಿಷನ್ ಇಸ್ ಅಟ್ ಸಿ ಅಂಡ್ ಸೈಜ್ ಆಫ್ ದಿ ಇಮೇಜ್ ಇಸ್ ಸೇಮ್ ಸೈಜ್. ಸೊ ಸೇಮ್ ಸೈಜ್ ನಮ್ಗೆ ಇಮೇಜ್ ಸಿಕ್ತಿತ್ತು. ನೆಕ್ಸ್ಟ್ ನೇಚರ್ ಆಫ್ ದಿ ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಸೊ ನೆಕ್ಸ್ಟ್ ಕೇಸ್ ಅಲ್ಲಿ ವೆನ್ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದಿ ಫೋಕಸ್, ದೆನ್ ದ ಪೊಸಿಷನ್ ಆಫ್ ದಿ ಇಮೇಜ್ ಇಸ್ ಬಿಯಾಂಡ್ ಸಿ, ಬಟ್ ಸೈಜ್ ಈ ಟೈಮ್ ಅಲ್ಲಿ ಏನಾಯ್ತು, ಎನ್ಲಾರ್ಜ್ ಆಯ್ತು, ಅಂದ್ರೆ ಸ್ವಲ್ಪ ದೊಡ್ಡದಾಯ್ತು ಆಬ್ಜೆಕ್ಟ್ ಗಿಂತ. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್ ಸೇಮ್, ರಿಯಲ್ ಇಮೇಜ್ ನಮ್ಗೆ ನೋಡಬಹುದು. ದೆನ್ ಇನ್ವರ್ಟೆಡ್ ಇಮೇಜ್ ಇಸ್ ಇನ್ವರ್ಟೆಡ್. ನೆಕ್ಸ್ಟ್ ಆಟ್ ದಿ ಫೋಕಸ್, ಸೊ ಫೋಕಸ್ ಹತ್ರ ಇಟ್ಟಾಗ ಇಟ್ ಈಸ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಇನ್ಫಿನಿಟಿ ಹತ್ರ ಇಮೇಜ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಇಟ್ ಈಸ್ ಹೈಲಿ ಎನ್ಲಾರ್ಜ್, ಅಂದ್ರೆ ಆಬ್ಜೆಕ್ಟ್ ಗಿಂತ ತುಂಬಾ ದೊಡ್ಡದು ಇಮೇಜ್ ನಮಗೆ ನೋಡಕ್ ಸಿಕ್ಕಿದೆ. ಮತ್ತೆ ಏನಿದೆ ಅಂದ್ರೆ ನೇಚರ್ ಆಫ್ ಇಮೇಜ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಸೊ ಲಾಸ್ಟ್ ಕೇಸ್ ಅಲ್ಲಿ ಆಟ್ ಪೋಲ್, ಸೊ ಬಿಟ್ವೀನ್ ಫೋಕಸ್ ಅಂಡ್ ಪೋಲ್, ಈ ಟೈಮ್ ಅಲ್ಲಿ ಏನಾಯ್ತು, ದೇರ್ ಈಸ್ ವರ್ಚುವಲ್ ಇಮೇಜ್ ಬಟ್ ಎರೆಕ್ಟೆಡ್ ಇಮೇಜ್. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ, ಸೊ ಆಬ್ಜೆಕ್ಟ್ ಏನಾದ್ರೂ ನಾವು ಇನ್ಫಿನಿಟಿ ಹತ್ರ ಪ್ಲೇಸ್ ಮಾಡಿದ್ರೆ ದಿಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಈ ಟೈಮ್ ಅಲ್ಲಿ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಕೋಟೆಡ್ ಲೇಯರ್. ಸೊ ಇನ್ಫಿನಿಟಿ ಸೊ ಆಬ್ಜೆಕ್ಟ್ ಇಲ್ಲಿದೆ, ಇನ್ಫಿನಿಟಿ ಇದೆ. ಸೊ ಬಂದಿರತಕ್ಕಂಥ ರೇಸ್ ಫೋಕಸ್. ಸೊ ಹಿಯರ್ ಫೋಕಸ್ ಯಾವ ಕಡೆ ಇರುತ್ತೆ ಅಂದ್ರೆ ಇದು ಕರ್ವೇಚರ್ ಯಾವ ಕಡೆ ಇರುತ್ತೆ ಆ ಕಡೆನೆ ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಒಂದೇ ಕಡೆ ಇರುತ್ತೆ. ಸೊ ಬಂದಿರ್ತಕ್ಕಂಥ ರೇಸ್ ಹೊರಗೆ ಹೋಗಿದೆ, ನಾವು ಎಕ್ಸ್ಟ್ರಾ ಪೊಲೇಟ್ ಮಾಡಿದ್ರೆ ನಮ್ಗೆ ಫೋಕಸ್ ಇಲ್ಲಿ, ದಿಸ್ ಇಸ್ ಫೋಕಸ್. ಸೊ ಇಮೇಜ್ ಇಸ್ ಫಾರ್ಮ್ಡ್, ಆಬ್ಜೆಕ್ಟ್ ಯಾವಾಗ ಇನ್ಫಿನಿಟಿಯಲ್ಲಿ ಇತ್ತು, ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ದಿ ಫೋಕಸ್. ಸೊ ದೇರ್ ಇಸ್ ವರ್ಚುವಲ್ ಇಮೇಜ್, ಬಟ್ ನಮ್ಗೆ ಮಿರರ್ ಅಲ್ಲಿ ಕಾಣಲ್ಲ. ದೇರ್ ಈಸ್ ವರ್ಚುವಲ್ ಇಮೇಜ್ ಫಾರ್ಮ್ಡ್. ದಿ ಸೈಜ್ ಆಫ್ ದಿ ಇಮೇಜ್ ಇಸ್ ಮಚ್ ಸ್ಮಾಲರ್, ಸೈಜ್ ತುಂಬಾ ಕಡಿಮೆ. ನೆಕ್ಸ್ಟ್ ಕೇಸ್ ಅಲ್ಲಿ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಫೈನೈಟ್ ಡಿಸ್ಟೆನ್ಸ್, ಸೊ ಮಿರರ್ ಇಂದ ಇನ್ಫಿನಿಟಿ ನಡುವೆ ಎಲ್ಲಾದ್ರೂ ಒಂದು ಆಬ್ಜೆಕ್ಟ್ ಇಟ್ರೆ ದೆನ್ ದ ವರ್ಚುವಲ್ ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ದ ಪೋಲ್ ಅಂಡ್ ದಿ ಫೋಕಸ್ ಆಫ್ ದಿ ಕಾನ್ವೆಕ್ಸ್ ಮಿರರ್. ಸೊ
ಪೋಲ್ ಮತ್ತೆ ಫೋಕಸ್ ನ ನಡುವೆ ಬಿಟ್ವೀನ್ ದ ಪೋಲ್ ಅಂಡ್ ದ ಫೋಕಸ್. ಸೊ ಇದು ಪೋಲ್, ದಿಸ್ ಇಸ್ ದ ಫೋಕಸ್. ಸೊ ಎರಡರ ನಡುವೆ ಒಂದು ಇಮೇಜ್ ಫಾರ್ಮ್ ಆಗಿದೆ. ದಿಸ್ ಇಸ್ ಆಲ್ಸೋ ವರ್ಚುವಲ್ ಇಮೇಜ್. ಸೊ ಇದರಲ್ಲಿ ಎರಡೇ ಕೇಸ್ ಏನಂದ್ರೆ, ಫಸ್ಟ್ ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಅಲ್ಲಿ ಬಿಡುತ್ತೆ ಅಟ್ ದ ಫೋಕಸ್ ವಿಚ್ ಇಸ್ ಹೈಲಿ ಡಿಮಿನಿಶ್ಡ್, ವರ್ಚುವಲ್ ಬಟ್ ಎರೆಕ್ಟ್. ಸೊ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ನಮಗೆ ನೋಡಕ್ ಸಿಗುತ್ತೆ. ಅಂಡ್ ಇನ್ಫಿನಿಟಿ ಮತ್ತೆ ಪೋಲ್ ನಡುವೆ ಎಲ್ಲಾದ್ರೂ ಇಟ್ಟಾಗ, ದಟ್ ಈಸ್ ಆನ್ ಸೆಂಟರ್ ಆಫ್ ಕರ್ವೇಚರ್ ಆಗಿರ್ಬೋದು ಅಥವಾ ಪೋಲ್ ಮೇಲೆ ಫೋಕಸ್ ಮೇಲಾದ್ರೂ ಆಗಿರ್ಬೋದು, ಎಲ್ಲಿ ಇಮೇಜ್ ಬೀಳುತ್ತೆ ಅಂದ್ರೆ ದಟ್ ಈಸ್ ಬಿಟ್ವೀನ್ ಪೋಲ್ ಅಂಡ್ ದಿ ಫೋಕಸ್. ಇಮೇಜ್ ಯಾವಾಗ್ಲೂ ಪೋಲ್ ಮತ್ತೆ ಫೋಕಸ್ ನಡುವೆನೇ ಇರುತ್ತೆ. ದಟ್ ಈಸ್ ಡಿಮಿನಿಶ್ಡ್ ಅಂದ್ರೆ ಸ್ವಲ್ಪ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಣ್ಣದಿರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ. ಬಟ್ ನೇಚರ್ ಆಫ್ ದಿ ಇಮೇಜ್ ಇಸ್ ವರ್ಚುವಲ್ ಅಂಡ್ ಡೈರೆಕ್ಟ್. ಬಟ್ ಇಮೇಜ್ ನೇಚರ್ ದಟ್ ಈಸ್ ವರ್ಚುವಲ್ ಅಂಡ್ ಡೈರೆಕ್ಟ್. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ದಿ ಫೋಕಸ್. ಸೊ ಇದು ಲೆಟ್ಸ್ ಕನ್ಸಿಡರ್ ಕಾನ್ವೆಕ್ಸ್ ಮಿರರ್. ಇದು ಕಾನ್ವೆಕ್ಸ್ ಮಿರರ್. ಇಲ್ಲಿ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಎಲ್ಲಿದೆ ಅಂದ್ರೆ ಬಿಟ್ವೀನ್ ಇನ್ಫಿನಿಟಿ ಅಂಡ್ ದಿ ಸೆಂಟರ್ ಆಫ್ ಕರ್ವೇಚರ್. ಸೊ ಇದು ಆಂಗಲ್ ಥೀಟಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಅಂದ್ರೆ ಪ್ಯಾರಾಕ್ಸಿಯಲ್ ರೇ ಈಗ ಫೋಕಸ್ ಮೇಲೆ ಹೋಗ್ತಾ ಇದೆ, ಅದ್ರ ನಡುವೆ ಇರತಕ್ಕಂಥ ಆಂಗಲ್ ಥೀಟಾ. ದಿಸ್ ಈಸ್ 2 ಥೀಟಾ. ದಿಸ್ ಇಸ್ ಬೈ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ. ಸೊ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು 2 ಥೀಟಾ. ಫ್ರಮ್ ಟ್ರಯಾಂಗಲ್ CMN, ಇದು ಟ್ರಯಾಂಗಲ್ CMN, ಈ ಟ್ರಯಾಂಗಲ್, and triangle FMN. So this is FMN. Tan theta apply ಮಾಡಿದ್ರೆ, so tan theta will be opposite by adjacent side, that is MP by CN, and tan 2 theta will be equal to MN by FN. Let's say this angle is so small, ಯಾಕಂದ್ರೆ ನಾವು ಸಣ್ಣ ಇಮೇಜ್ ಇಟ್ಟಿರೋದ್ರಿಂದ ಆಂಗಲ್ ತುಂಬಾ ಸಣ್ಣದಿರುತ್ತೆ. when angle is so small, tan theta can be equal to theta, and tan 2 theta will be equal to 2 theta. ಸೊ ಎರಡನ್ನು ಈಕ್ವೇಟ್ ಮಾಡಿದ್ರೆ ನಾವು ಥೀಟಾ LHS ಈಕ್ವಲ್ ಇದೆ. ಸೊ ಈಕ್ವೇಟ್ ಮಾಡಿದ್ರೆ ಏನ್ ಸಿಗುತ್ತೆ, 2/CN is equal to 1/FN, that is 2/R radius of curvature which is equal to 1/F. Therefore focus is equal to radius of curvature divided by 2. So next concept, mirror formula. Let's consider a concave mirror forming an image A', B' of an object AB. So object ಇಲ್ಲಿ AB, it is also between infinity ಮತ್ತೆ center of curvature ನಡುವೆ ಇದೆ. ನೆಕ್ಸ್ಟ್ ಇಮೇಜ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ, ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ನಡುವೆ ಇಮೇಜ್ ಫಾರ್ಮ್ ಆಗಿದೆ. ದಿಸ್ ಇಸ್ ಇನ್ವರ್ಟೆಡ್ ಇಮೇಜ್. ಲೆಟ್ ದ ರೇಸ್ ಬಿ ಪ್ಯಾರಾಕ್ಸಿಯಲ್, ಅಂದ್ರೆ ಪ್ಯಾರಾಕ್ಸಿಯಲ್ ರೇಸ್ ಪಾಸ್ ಆಗ್ತಾ ಇದೆ. U is the object distance. ಸೊ U is object distance between ಪೋಲ್ ಮತ್ತೆ ಆಬ್ಜೆಕ್ಟ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಟ್ ಈಸ್ U. ಇಮೇಜ್ ಡಿಸ್ಟೆನ್ಸ್ ಅಂದ್ರೆ ಇಮೇಜ್ ಮತ್ತೆ ಪೋಲ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ದಟ್ ಈಸ್ V. ನೆಕ್ಸ್ಟ್ ಫೋಕಲ್ ಅಂದ್ರೆ ಫೋಕಸ್ ಮತ್ತೆ ಪೋಲ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ದಟ್ ಈಸ್ F. Let's consider similar triangles. Similar triangles consider ಮಾಡಿ, that is A', B', F. A', B' and F ಮತ್ತೆ FMP. ಸೊ ಈ ಎರಡು ಸಿಮಿಲರ್ ಟ್ರಯಾಂಗಲ್. ಸೊ ಸಿಮಿಲರ್ ಟ್ರಯಾಂಗಲ್ಸ್ ಆಗಿದ್ರೆ ಏನಾಯ್ತು, ದೇರ್ ಸೈಡ್ಸ್ ಯಾವಾಗ್ಲೂ ಈಕ್ವಲ್ ಆಗಿರುತ್ತೆ. ಸೊ ಸಾರಿ, ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ವಾಟ್ ಈಸ್ ರೇಷಿಯೋ ಇಲ್ಲಿ, B', A' by MP. ಏನಕ್ಕಂದ್ರೆ ಇದು ಆಲ್ಟರ್ನೇಟ್ ಸೈಡ್ಸ್ ಅಲ್ಲ. ಸೊ ಸಾರಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ A', B' and MP. Ratio of this is equal to AF and FM, or A', B' by MP is equal to B', F. ಇದಾದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು. ಬಟ್ ನಮ್ಗೆ ಇದು ಡಿಸ್ಟೆನ್ಸ್ ಗೊತ್ತಿರೋದ್ರಿಂದ ನಾವು ಇದನ್ನ ಕನ್ಸಿಡರ್ ಮಾಡೋದು, ದಟ್ ಈಸ್ B', F and FP. ಹಿಯರ್ MP is almost similar to BA, ಯಾಕಂದ್ರೆ ಇಮೇಜ್ ಸೈಜು ಈ ಇಮೇಜ್ ಹೈಟ್ object height to ಈ MP almost equal ಇದೆ. So MP is equal to BA, and B', F is equal to this BP minus FP. correct alva? B', F calculate ಮಾಡೋದು, BP minus FP, and which is equal to B', A by BA, that is equal to B', P minus substitute ಮಾಡಿದ್ರೆ B', A ಗೆ, that is B', P minus FP divided by FP. ಇದು ಒಂದ್ ಕೇಸ್. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ ಲೆಟ್ಸ್ ಕನ್ಸಿಡರ್ A', B' P ಮತ್ತೆ ABP, ಅಂದ್ರೆ A', B' P. ಇದು ಒಂದು ಟ್ರಯಾಂಗಲ್. ಈಗ A', B' P ಈ ಟ್ರಯಾಂಗಲ್ ಕಾಣ್ತಿದೆಯಲ್ಲ, ದಿಸ್ ಇಸ್ ಒನ್ ಟ್ರಯಾಂಗಲ್. ಮತ್ತೆ ABP, A B ಮತ್ತೆ P, ಈ ದೊಡ್ಡ ಟ್ರಯಾಂಗಲ್ ಮತ್ತೆ ಈ ಸಣ್ಣ ಟ್ರಯಾಂಗಲ್. ಹಿಯರ್ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ನಾವು B', A' by AB, that is B', A' by AB, which is equal to B' P by BP, ಅಂದ್ರೆ ಇದು B' P by BP. ಸೊ ಈ ಕೇಸ್ ಅಲ್ಲಿ ಏನಾಯ್ತು, B' P by BP is equal to same, that is B' P. ಇದರಿಂದ B' P minus FP by FP.
ಸೊ ಬಿ ಡ್ಯಾಶ್ ಪಿ ಅಂದ್ರೆ ಏನಿಲ್ಲಿ ಮೈನಸ್ ವಿ, ಏನಕ್ಕಂದ್ರೆ ನಾವು ಪೋಲ್ ಇಂದ ಲೆಫ್ಟ್ ಸೈಡ್ ಬರ್ತಾ ಇದೀವಿ. ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಲೆಫ್ಟ್ ಸೈಡ್ ಏನಾದ್ರು ಬಂದ್ರೆ ದಿಸ್ ಇಸ್ 0,0 ಲೆಫ್ಟ್ ಸೈಡ್ ಬರ್ತಾ ಇದೀವಿ ಅಂದ್ರೆ ದಟ್ ಈಸ್ ಮೈನಸ್ ವಿ, ಮೈನಸ್ ಸೈನ್ ತಗೋಬೇಕು, ಅಂಡ್ ಬಿ ಪಿ ಇಸ್ ಮೈನಸ್ ಯು, ಎಫ್ ಪಿ ಇಸ್ ಮೈನಸ್ ಎಫ್. ಸೊ ಮೈನಸ್ ಯು ಬೈ ಮೈನಸ್ ವಿ ಬೈ ಮೈನಸ್ ಯು ಇಸ್ ಈಕ್ವಲ್ ಟು ಮೈನಸ್ ವಿ ಪ್ಲಸ್ ಎಫ್ ಬೈ ಮೈನಸ್ ಎಫ್. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಾವು ಏನಾದ್ರು ಡಿವೈಡೆಡ್ ಬೈ ವಿ ಮತ್ತೆ ಯು ಮಾಡಿದ್ರೆ, ವಿ ಯು ಎಫ್ ಇಂದ ಡಿವೈಡ್ ಮಾಡಿದ್ರೆ ಎರಡು ಸೈಡ್ ನ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಮೈನಸ್ 1 ಬೈ ಯು ಇಸ್ ಈಕ್ವಲ್ ಟು ಮೈನಸ್ 1 ಬೈ ಎಫ್ ಪ್ಲಸ್ 1 ಬೈ ವಿ. ಸೊ 1 ಬೈ ಎಫ್ ಇಸ್ ಈಕ್ವಲ್ ಟು 1 ಬೈ ಯು ಪ್ಲಸ್ 1 ಬೈ ವಿ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.